ಥರ ಈಗ ಮಲೆನಾಡದಾಗ ಏನಂದ್ರೆ ಸಾಲ ಮಾಡಿ ಬಾಳೆ ಹಾಕಂತ. ಹೌದು ಸರ್. ಅಂದ್ರೆ ಅಷ್ಟು ಸಾಲ ಮಾಡಿದ್ರೆ ಸಾಲ ತೀರ್ಸಂಥದ್ದು ಒಂದು ಬೆಳೆ ಅಂದ್ರೆ ಬಾಳೆ. ಹಾಂ ಸರ್, ಬಾಳೆ ಬೆಳೆದ್ರೆ ಬಂಗಾರ ಅಂತಾರೆ ಸರ್. ಒಂದು 8ರಿಂದ 10 ಲಕ್ಷ ರೂಪಾಯಿ ಆಗಿತ್ತು ಸರ್. 1 ಎಕರೆಗೆ ಸರ್? ಒಂದು ಎಷ್ಟಂದರೆ 2200 ಹೆಚ್ಚಿತ್ತು ಸರ್. 1.5 ಎಕರೆ. 1.5 ಎಕರೆ ಸರ್. 1 ಎಕರೆ 1.5 ಎಕರೆ 2 ಎಕರೆ ಅಷ್ಟೇ ಹಚ್ತಾರೆ, ಯಾಕೆ ಜಾಸ್ತಿ ಹಚ್ಚಲ್ಲ ಸರ್? ಅಂದರೆ ಮೇಂಟೆನೆನ್ಸು ಇನ್ಸಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್. ಮೇಂಟೆನೆನ್ಸ್ ಬೇಕಾಗತ್ತೆ, ನೀರಿಂದ ನೋಡ್ಕೋಬೇಕಾಗತ್ತೆ. ಈಗ ಇದು ಕಂಟಿನ್ಯೂ ನೀರು ಬೇಕೇ ಬೇಕು. ಏನಪ್ಪ ಅದ್ರಂಗೆ ಒಂದಿನ ಕಟ್ಟಿ ಬಿಡ ಹಂಗೇನೇ ಇಲ್ಲ. ಇದು ನೀರು ಅದೇನೋ ಗಾದೆನೇ ಐತಲ್ಲ ಸರ್, ಒಂದು ಬಾಳೆ ಕಬ್ಬಾತು ನೀರಾಗ ನಿಂದ್ರಿಸಿ ನಮ್ಮ ಊರಾಗ ನಿಂದ್ರಿಸ್ತೈತಿ ಅನ್ನೋ ಲೆಕ್ಕಕ್ಕೆ ಒಟ್ಟು ನೀರಾಗ ಇರ್ಬೇಕು ಯಾವಾಗಲೂ. ಬಾಳೆ ಕಬ್ಬು ಊರ ನಿಲ್ಸಿದ್ರ ನಮ್ಮ ಊರ ನಿಲ್ಲಿಸ್ತೈತಿ. ಒಂದಷ್ಟೇ ಬಾಳೆ ನಿರ್ವಹಣೆ ಮಾಡೋದಂತ್ರ ಪ್ರಾಬ್ಲಮ್ ಅನ್ಸಲ್ಲ. ಏನಂದ್ರೆ 3 ತಿಂಗಳವರೆಗೆ ಅಷ್ಟೇ ನಮ್ಗೆ. ಒಂದ್ಸಲ ಡ್ರಿಪ್ ಸ್ಟಾರ್ಟ್ ಆತಂದ್ರೆ ನಮ್ಗೆ ಏನಪ್ಪ ಅಂದ್ರೆ ಇವು ಗುನ್ನಿ ಕೊಯ್ಯೋದು ಸ್ವಲ್ಪ ಕಳೆ ನಿರ್ವಹಣೆ ಅಷ್ಟೇ ಇರುತ್ತೆ. ಮತ್ತೆ ಸ್ವಲ್ಪ ಗೊಬ್ಬರ ಅಂತ ಈ ಸಂಡೆ ಗಿಂಡೆ ಹಿಂಗೆ ಎಲ್ಲ ರಜೆ ದಿನಗಳಲ್ಲಿ ನಾವು ಮಾಡ್ಕೋಬಹುದು, ಗೊಬ್ಬರ ಕೊಟ್ಕೋಬಹುದು. ಅದಕ್ಕೊಂದು ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಪ್ರಕಾರ ಮಾಡಿದ್ರೆ ಅಂದ್ರೆ ಒಂದು ಒಳ್ಳೆ ಬೆಳೆ ತೆಗಿತೀರಿ ಸರ್? ಹಾಂ ಸರ್, ಆಗುತ್ತೆ. ನಿನಗೂ ಏಲಕ್ಕಿ ಏನು ವ್ಯತ್ಯಾಸ ಸರ್? ಸರ್ ಇದು ಇಳುವರಿ ಕಮ್ಮಿ ಇರುತ್ತೆ ಸರ್, ಬಟ್ ರೇಟ್ ಒಳಗೆ ಜಾಸ್ತಿ ಇರುತ್ತೆ. ಪಚ್ಚಬಾಳೆ ಇಳುವರಿ ಜಾಸ್ತಿ ಬರುತ್ತೆ ಸರ್, ಬಟ್ ಏನು ರೇಟ್ನಲ್ಲಿ ಸ್ವಲ್ಪ ಇದು ಕಂಪೇರ್ ಮಾಡಿದ್ರೆ ರೇಟ್ ಸ್ವಲ್ಪ ಕಮ್ಮಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಬಿ ಹೊಸಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಬ್ಬ ಯುವ ರೈತರು ಓದಿದ್ದು ಸಿವಿಲ್ ಇಂಜಿನಿಯರ್, ಆದರೆ ಇವತ್ತು ತೋಟದಲ್ಲಿ ಅವರು ಒಂದು ಒಳ್ಳೆ ತೋಟಗಾರಿಕೆ ಬೆಳೆಗಳಾದ ಎಲೆ ಬೆಳೆ ಆಗಿರ್ಬೋದು ಮತ್ತು ಈ ಬಾಳೆ ಬೆಳೆದಾರೆ. ಅವ್ರು ಯಾವ ಥರ ಬಾಳೆ ಬೆಳೆದಾರೆ, ಅದನ್ನು ಅಂದ್ರೆ ತಳಿಗಳು ಯಾವುವು, ಯಾವ ತಳಿ ಆದ್ರೆ ಬೆಸ್ಟ್, ಒಟ್ಟಾರೆ ಸಸಿ ತಂದ್ರೆ ಬೆಸ್ಟನ್ನು ಅಥವಾ ರೈತ ಬೆಳೆದಂಥ ಗಡ್ಡೆಗಳನ್ನು ತಂದು ಹಚ್ಚಿದ್ರೆ ಬೆಸ್ಟ್ ಅಂತ ಸಂಪೂರ್ಣ ಮಾಹಿತಿ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮರೆಡ್ಡಿ ಬೆಳೆನಾಳ್ ಅಂತ ಸರ್. ನಾವು ನಮ್ಮ ಅಪ್ಪಾಜಿ ಹೆಸರು ಮಲ್ಲಪ್ಪ ಬೆಳೆನಾಳ್ ಅಂತ. ನಾವು ಪ್ರೆಸೆಂಟ್ ಈಗ ನಂದು ಸಿವಿಲ್ ಇಂಜಿನಿಯರಿಂಗ್ ಮುಗಿದಿದೆ ಸರ್. ನಾನು ಯಾವುದೋ ಜಾಬ್ ಹೊಂಟಿಲ್ಲ, ಕಾಂಪಿಟೇಟಿವ್ ಓದೋ ಸಲುವಾಗಿ ಏನು ಮಾಡಕತ್ತೀನಿ, ಈಗ ಸೈಡ್ಗೆ ಇದು ಮಾಡ್ಕೊಂತ ಅಪ್ಪಾಜಿ ಮಾಡಕತ್ತೀರಿ ಸರ್. ಸರ್ ಕೃಷಿ ಹೆಂಗೆ ಅನ್ಸುತ್ತೆ? ಕೃಷಿ ಸರ್ ಮಾಡಿದ್ರೆಲ್ಲ ಚೆನ್ನಾಗಿ ಅನ್ಸುತ್ತೆ ಸರ್. ಕಷ್ಟ ಇಲ್ಲ? ಕಷ್ಟ ಪಡ್ಬೇಕು ಸರ್. ಯಾವ್ದ್ರಾಗ ಕಷ್ಟ ಇದ್ದೇ ಇರುತ್ತೆ, ಎಲ್ಲದ್ರಾಗೂ ಕಷ್ಟ ಇದ್ದೇ ಇರುತ್ತೆ. ಬಟ್ ಏನು ಕಷ್ಟಪಟ್ರೆ ನಾವು ಪ್ರತಿಫಲ ಅಂತಾರಲ್ಲ, ಹಂಗೆ ಒಂದು ಇದು ಸರ್. ಈಗ ಬಾಳೆ ಬೆಳೆದರೆ ಯಾವ ತಳಿಗೆ ಬಾಳೆ? ಸರ್ ನಾನು ಏನಪ್ಪ ಅಂದ್ರೆ ಈಗ ಪ್ರತಿ ಸಲನು ಜೀನೈನು ಇದನ್ನ ಹಚ್ತಿದ್ದೆ ಸರ್, ಪಚ್ಚಬಾಳೆ ಹಚ್ತಿದ್ದೆ. ಈ ಸಲ ಒಂದ್ಸಲ ಟ್ರೈ ಮಾಡೋಣ ಅಂತಂದು ಏಲಕ್ಕಿ ಬಾಳೆನೂ ಮಾಡಿದ್ದೀನಿ. ಜೀನೈನು ಮತ್ತು ಇದು ಏಲಕ್ಕಿ ಬಾಳೆ 2 ಮಾಡಿದ್ದೀನಿ ಸರ್. ನೈನಿಗೂ ಏಲಕ್ಕಿ ಏನು ವ್ಯತ್ಯಾಸ ಸರ್? ಸರ್ ಇದು ಇಳುವರಿ ಕಮ್ಮಿ ಇರುತ್ತೆ ಸರ್, ಬಟ್ ರೇಟ್ ಒಳಗೆ ಜಾಸ್ತಿ ಇರುತ್ತೆ. ಪಚ್ಚಬಾಳೆ ಇಳುವರಿ ಜಾಸ್ತಿ ಬರುತ್ತೆ ಸರ್, ಬಟ್ ಏನು ರೇಟ್ನಲ್ಲಿ ಸ್ವಲ್ಪ ಇದು ಕಂಪೇರ್ ಮಾಡಿದ್ರೆ ರೇಟ್ ಸ್ವಲ್ಪ ಕಮ್ಮು. ಹೆಂಗೆ ಸರ್ ಅದು? ಸರ್ ಅದು 15-16 ಮಾರಿದ್ರೆ ಇದು ಅರೌಂಡ್ ಏನಪ್ಪಾ ಅಂದ್ರೆ ಚೆನ್ನಾಗಿ ಲಾಸ್ಟ್ ಹೈಯರ್ ರೇಟ್ ಅಂದ್ರೆ ಒಂದು 70-80 ಮಾರುತ್ತೆ ಸರ್. 70 ರೂಪಾಯಿ ಕೆಜಿ ಹಂಗ ಮಾರುತ್ತೆ. ಪಚ್ಚಬಾಳೆ ಬರೀ 15 ರೂಪಾಯಿ ಕೆಜಿ, 15-16-20 ರೂಪಾಯಿವರೆಗೆ ಮಾರುತ್ತೆ ಸರ್ ಲಾಸ್ಟ್. ಅದು ಸರ್ ಹಂಗಂದ್ರೆ ನಮ್ಮ ಕೊಪ್ಪಳಕ್ಕೆ ಯಾವ ಬೆಳೆ ಬೆಸ್ಟ್? ಬಾಳೆ 2 ಚೆನ್ನಾಗಿದೆ ಸರ್. 2 ಚೆನ್ನಾಗಿದೆ ಸರ್. ಸರ್ ಇವನ್ನೆಲ್ಲ ಸಸಿಗಳು ತಂದ್ರೆ ಅಥವಾ ಗಡ್ಡೆಗಳು? ಸರ್ ನಾನು ಇದನ್ನ ಏಲಕ್ಕಿ ಬಾಳೆದು ಅಷ್ಟು ಗಡ್ಡೆ ತಂದು ಹಚ್ಚಿದ್ದೀನಿ ಸರ್. ನಮ್ಮ ಮಾವರ ಹೊಲ್ದಾಗಿತ್ತು ಸರ್. ರಾಣೆಬೆನ್ನೂರು ಅವ್ರು ಬಂದಿದ್ರು, ಅವ್ರು ಬಂದು ಇದನ್ನ ಕೊಟ್ಟು ಅವ್ರು ಹಚ್ಕೊಟ್ಟು ಹೋಗ್ತಾರೆ ಸರ್ 8 ರೂಪಾಯಿ ಒಂದಾಗಿ. ಅದಕ್ಕೂ ಒಂದಿಷ್ಟು ನಾಲೆಜ್ ಬೇಕ್ರಿ. ಹಾಂ ಸರ್. ಹಚ್ಚೋದಲ್ಲಿ ತೆಗಿಯೋದಲ್ಲಿ ಎಂತ ಸಸಿ ತಂದು ಹಚ್ಬೇಕಂತ. ಹೌದು ಸರ್. ಸರ್ ಇವು ಸಸಿ ನೀವು ಹಚ್ತಿರಲ್ಲ ಎಲ್ಲ ಹತ್ತವ? ಹತ್ತವ ಸರ್. ಇಲ್ಲಿ ನೋಡಿ ಸರ್, ನಾ ಹಚ್ಚಿರೋದು ಅಷ್ಟು ಯಾವ ಸಸಿ ಸರ್, ಯಾವುದೇ ಒಂದು ಸಸಿ ಕೂಡ ಇದಾಗಿಲ್ಲ, ಎಲ್ಲ ಕರೆಕ್ಟ್ ಆಗಿ ಹತ್ತವ. ಬಟ್ ಸಾಲಿನ ಸಾಲು ಸಾಲಿಂದ ಸಾಲು ನಾನು ಮಾಡಿರೋ ಸರ್ 6 ಮಾಡೀನಿ ಸರ್. ಸಸಿಯಿಂದ ಸಸಿಗೂ 6 ಮಾಡಿದ್ವಿ ಸರ್. ಇದಕ್ಕೂ ಅಗಲ ಮಾಡ್ತಾರೆ? ಇದಕ್ಕೂ ಅಗಲ ಏನು ಮಾಡಲ್ಲ ಸರ್, ಇದಕ್ಕೂ ಕಮ್ಮಿ ಮಾಡ್ತಾರೆ. ಬಟ್ ನಾನು 6 ಮಾಡೋಣ ಗಡ್ಡಿ ಎಲ್ಲ ಒಂದ್ಸಲ ನೋಡೋಣ ಅಂತ 6 ಮಾಡಿದ್ದೀನಿ ಸರ್. ಅಂದ್ರೆ ಜಾಸ್ತಿನೇ ಇಟ್ರಿ ನೀವು? ಜಾಸ್ತಿ ಇಟ್ಟಿನಿ ಸರ್ ನಾನು. ಸರ್ ಯಾವ ಟೈಮ್ನಾಗ ನಾಟಿ ಮಾಡಬೇಕು, ಯಾವ ಟೈಮ್ನಾಗ ಇದು ತೊಂದರೆ ಕೊಡುತ್ತೆ ಸರ್? ಇದು ಆ್ಯಕ್ಚುಲಿ ನಾವು ಕೆಲವೊಬ್ರು ಏನಂತಾರೆ ಸರ್, ಏಲಕ್ಕಿ ಬಾಳೆನ ಶ್ರಾವಣಕ್ಕೆ ಬಂದು ಬಿಡ್ಬೇಕು ಅಂತಾರೆ ಸರ್. ಶ್ರಾವಣಕ್ಕೆ ಬಂದು ಬಿಡ್ಬೇಕು? ಬಟ್ ಏನಪ್ಪ ಅಂದ್ರೆ ಶ್ರಾವಣಕ್ಕೆ ಬರಂಗೆ ನಾವು ಮಾಡಿಕೊಂಡು ಬಂದ್ರೆ ಗಾಳಿ ಮಳೆ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಗಾಳಿ ಮಳೆಗೆ ಸಿಕ್ಕಂತಪ್ಪ ಅಂದ್ರೆ ನಮ್ಗೆ ಏನಪ್ಪ ಅಂದ್ರೆ ಗಿಡಗಳು ನಿಲ್ಲಲ್ಲ ಸರ್. ಒಂದ್ಸಲ ಗಾಳಿ ಬಿಡ್ತಂದ್ರೆ ಇದಾಗ್ಬಿಡ್ತಾವೆ. ಹಂಗಾಗಿ ಸ್ವಲ್ಪ ಏನಪ್ಪ ಅಂದ್ರೆ ಗಾಳಿ ಮಳೆ ತಪ್ಪಬೇಕಪ್ಪ ಅಂದ್ರೆ ಈಗ ಕರೆಕ್ಟ್ ಎಲ್ಲಪ್ಪ ಅಂದ್ರೆ ಏಪ್ರಿಲ್ ಮೇಗೆ ನಮ್ಗೆ ಏನಾಗ್ಬೇಕಂದ್ರೆ ಗೊನೆ ಹಾಕಕ್ ಬರ್ಬೇಕು ಸರ್. ಏಪ್ರಿಲ್ ಮೇಯಿಂದ ಗೊನೆ ಸ್ಟಾರ್ಟ್ ಆಗ್ಬೇಕು, ಗೊನೆ ಹಾಕ್ಬೇಕು ಹೊರಕ್ಕೆ. ಅಲ್ಲಿ ಆ ಲೆಕ್ಕಕ್ಕೆ ಹಚ್ಕೊಂಡಿವಿ ಅಂದ್ರೆ ನಾವು ಏನಪ್ಪ ಅಂದ್ರೆ ಶ್ರಾವಣ ಮುಗಿತಪ್ಪ ಅಂದ್ರೆ ನಮ್ಗೆ ಗೊನೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ.
ಅಲ್ಲಿವರೆಗೆ ಅಷ್ಟರನ್ನದ್ರಾಗ ಏನಾಗುತ್ತೆ ಅಂದ್ರೆ ಮುಂಗಾರಿ ಗಾಳಿ ಎಲ್ಲ ಇದಾಗ್ಬಿಟ್ಟಿರುತ್ತೆ ಸರ್, ಕಂಟ್ರೋಲ್ ಆಗಿರುತ್ತೆ. ಹಂಗಾಗಿ ನಾವು ಅವಾಗ ಏನು ಅನ್ಸಲ್ಲ ಸರ್. ಸರ್ ಗೊನೆ ಇದ್ದಾಗ ಮುಂಗಾರು ಗಾಳಿ ಬಂದ್ರೆ ಕಷ್ಟ. ಕಷ್ಟ ಸರ್. ಅದನ್ನ ಅವಾಯ್ಡ್ ಮಾಡ್ಬೇಕು. ಅವಾಯ್ಡ್ ಮಾಡ್ಬೇಕು ಸರ್ ನಾವು. ಸರ್ ಅವಾಗೆಲ್ಲ ಬೇಸಿಲೆ ಇರುತ್ತೆ, ಮೇಂಟೆನೆನ್ಸ್ ಹೆಂಗೆ ಮಾಡ್ಬೇಕು, ನೀರು ಹೆಂಗೆ ಮಾಡ್ಬೇಕು? ಏನಿಲ್ಲ ಸರ್, ಈಗೆಲ್ಲ ನಾವೆಲ್ಲ ಡ್ರಿಪ್ ಸಿಸ್ಟಮ್ ಆಗ್ಬಿಟ್ಟಾವ. ಈಗೆಲ್ಲ ಡ್ರಿಪ್ ಮಾಡಿದೀವಿ ಸರ್. ಈಗೆಲ್ಲ ಡ್ರಿಪ್ ಮುಖಾಂತರ ಬಿಡೋದು ನೀರು. ಇದಕ್ಕೆ ನಾವೇನು ನಿಂತ್ಕೊಂಡು ಕಟ್ಟಬೇಕಂತಾನೆ ಏನಿಲ್ಲ ನೀರು. ಎಲ್ಲ ಜಾಣತನ ಮಾಡ್ಬೇಕು. ಸರ್ ಅಷ್ಟೇ. ಸರ್ ಏನೇನು ಕೊಡ್ತೀರಿ ಗೊಬ್ಬರ? ಸರ್ ಇದಕ್ಕೆ ಫಸ್ಟ್ ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗ್ ಎಲ್ಲ ಕೊಟ್ಟಿರ್ತೀವಿ ಸರ್. ಸ್ಟಾರ್ಟಿಂಗ್ ಆಮೇಲೆ ಏನು ಮಾಡ್ತೀವಪ್ಪ ಅಂದ್ರೆ ತಿಂಗಳ ಫರ್ಟಿಲೈಸರ್ ಕೊಡ್ತೀವಿ ಸರ್. ಇವು ಕೆಮಿಕಲ್ಸ್ DAP ಆಯಿತು, ಅಮೋನಿಯಮು, ಮೆಗ್ನೀಷಿಯಮು, ಮತ್ತೆ ಏನಾದರೂ ಮೈಕ್ರೋ ಆರ್ಗಾನಿಕ್ಸ್ ಕೊಡ್ತೀವಿ ಸರ್. ಅವೆಲ್ಲ ಕೊಡ್ತಿರ್ತೀವಿ ಸರ್. ಸರ್ ಖರ್ಚು ಜಾಸ್ತಿ? ಖರ್ಚು ಇರುತ್ತೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಮತ್ತೆ ನಾವು 1 ವರ್ಷ ಕಾಯ್ಬೇಕಂದ್ರೆ ಖರ್ಚು ಏನಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಬೇಕು ಸರ್. ಸರ್ 1 ಎಕರೆಗೆ ಎಷ್ಟು ಸಸಿಗಳನ್ನ ನಾಟಿ ಮಾಡಿರಿ? 1 ಎಕರೆಗೆ 1200 ಸಸಿ ಹೋಗ್ತದೆ. 1200. ಸರ್ ಒಂದು ಗೊನೆ ಒಂದು ಗಿಡದಾಗ ಎಷ್ಟು ಬರ್ತಾವೆ? ಸರ್ ಇದು ಏಲಕ್ಕಿ 12ರಿಂದ 15 kg ಬರುತ್ತೆ ಸರ್ ಒಂದು ಗೊನೆ. ಒಂದು ಗೊನೆ. ಅದು ಪಚ್ಚ ಬಾಳೆ ಆಯ್ತಪ್ಪ ಅಂದರೆ ಎವರೇಜ್ ಒಂದು 30ರಿಂದ 35, 40ವರೆಗೆ ಬರುತ್ತೆ ಸರ್. ಹೋದ ವರ್ಷ ಒಂದು 40ವರೆಗೂ ಬಂದದ್ದು ಸರ್. 40 kg ಸರ್? 40 kg ಬಂದದ್ದು ಸರ್. ಸರ್ ಅದೇ ಕಡಿಮೆ ಇಳುವರಿ, ರೇಟ್ ಜಾಸ್ತಿ ಇಳುವರಿ ಸರ್, ರೇಟ್ ಕಮ್ಮಿ ಇರುತ್ತೆ ಸರ್. ಪಚ್ಚ ಬಾಳೆಗೆ ಸರ್. ಇದು ಏಲಕ್ಕಿ ಕಡಿಮೆ ಇಳುವರಿ, ರೇಟ್ ಯಾಕಪ್ಪ ಅಂದ್ರೆ ಏಲಕ್ಕಿ ಬಾಳೆ ಯಾಕಂದ್ರೆ ಜಾಸ್ತಿ ಯೂಸ್ ಮಾಡ್ತಾರೆ ಸರ್ ತಿನ್ನಕ್ಕೆ. ಸಣ್ಣ ಹುಡುಗರು ತಿನ್ನಿಸ್ತಾರೆ, ಎಲ್ಲ ತಿನ್ನಿಸ್ತಾರೆ. ಇದು ಕಪ ಗಿಪ ಏನಾಗಲ್ಲ. ಅದು ಪಚ್ಚ ಬಾಳೆ ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ಕಪ ಆಗತ್ತೆ ಅನ್ನೋ ಸಲುವಾಗಿ ಅದ್ರದ್ದು ಇದು ಕಮ್ಮಿ. ಸರ್ ಅದರಲ್ಲೇ ಒಂಥರ ಏನಂದ್ರೆ ಔಷಧಿ ಗುಣಗಳದಾವ. ಸರ್. ಈ ಪಚ್ಚ ಬಾಳೆಗೂ ಏಲಕ್ಕಿ ಬಾಳೆಗೆ ಇದಾವೆ ಸರ್. ಇದಾವೆ. ಅದೇ ಉದ್ದೇಶಕ್ಕೆ ಏಲಕ್ಕಿ ಬಾಳೆಗೆ ರೇಟ್ ಜಾಸ್ತಿ ಸರ್. ಸರ್ ಇವು ನೀವು ಒಂದು ಗಿಡಕ್ಕೆ ಈ ಥರ ಆದ್ರೆ ಎಷ್ಟು ಟನ್ ತೆಗಿತೀರಿ ಸರ್? ಸರ್ ಇದು ನನ್ನ ಈಗಾಗಲೇ ನಿಮ್ಮ ಹಳೆ ಅನುಭವ ಅಂದ್ರೆ ಹೋದ ಸಲ 55 ಟನ್ ಬಂದಿತ್ತು ಸರ್ ಪಚ್ಚ ಬಾಳೆ. ಸರ್. ಏಲಕ್ಕಿ ಸರ್? ಏಲಕ್ಕಿನ ನಾನು ಟ್ರೈ ಮಾಡಿದ್ದಿಲ್ಲ ಸರ್, ಈ ವರ್ಷ ಟ್ರೈ ಮಾಡೀನಿ. ನೋಡ್ಬೇಕು ಸರ್. ನಮ್ಮ ಮಾವಾರ್ದೆಲ್ಲ ಹೋದ ಸಲ ಚೆನ್ನಾಗೈತೆ ಸರ್. ಅವ್ರು ಏಲಕ್ಕಿನ ಇತ್ತು ಒಂದು 8ರಿಂದ 10 ಲಕ್ಷ ರೂಪಾಯಿ ಆಗಿತ್ತು ಸರ್. 1 ಎಕರೆಗೆ ಸರ್? ಒಂದು ಎಷ್ಟಂದ್ರೆ 2200 ಹೆಚ್ಚಿದ್ರು ಸರ್. 1.5 ಎಕರೆ. 1.5 ಎಕರೆ ಸರ್. ಸರ್ 1 ಎಕರೆ, 1.5 ಎಕರೆ, 2 ಎಕರೆ ಅಷ್ಟ ಹಚ್ತಾರೆ, ಯಾಕೆ ಜಾಸ್ತಿ ಹಚ್ಚಲ್ಲ ಸರ್? ಅಂದ್ರೆ ಮೇಂಟೆನೆನ್ಸ್ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್. ಮೇಂಟೆನೆನ್ಸ್ ಬೇಕಾಗತ್ತೆ, ನೀರಿಂದ ನೋಡ್ಕೋಬೇಕಾಗತ್ತ. ಈಗ ಇದು ಕಂಟಿನ್ಯೂ ನೀರು ಬೇಕೇ ಬೇಕು. ಏನಪ್ಪ ಅದ್ರಂಗೆ ಒಂದಿನ ಕಟ್ಟಿ ಬಿಡ ಹಂಗೇನೇ ಇಲ್ಲ. ಇದು ನೀರು ಅದೇನೋ ಗಾದೆನೇ ಐತಲ್ಲ ಸರ್. ಒಂದು ಬಾಳೆ ಕಬ್ಬಾತು ನೀರಾಗ ನಿಂದ್ರಿಸಿ ನಮ್ಮ ಊರ ನಿಂದ್ರಿಸ್ತೈತಿ ಅನ್ನೋ ಲೆಕ್ಕಕ್ಕೆ ಒಟ್ಟು ನೀರಾಗ ಇರ್ಬೇಕು ಯಾವಾಗ್ಲೂ. ಬಾಳೆ ಕಬ್ಬು ಊರ ನಿಲ್ಸಿದ್ರ ನಮ್ಮ ಊರ ನಿಲ್ಲಿಸ್ತೈತಿ. ಅಂದ್ರೆ ಸ್ಟೆಬಲ್ ಮಾಡ್ತೈತಿ. ಸರ್. ಆರ್ಥಿಕವಾಗಿ ಸರ್. ಸರ್ ಇನ್ನೊಂದು ಹೇಳ್ತಾರ ಈಗ ಮಲೆನಾಡದಾಗ ಏನಂದ್ರೆ ಸಾಲ ಮಾಡಿ ಬಾಳೆ ಹಾಕಂತ. ಹೌದು ಸರ್. ಅಂದ್ರೆ ಅಷ್ಟು ಸಾಲ ಮಾಡಿದ್ರೆ ಸಾಲ ತೀರ್ಸಂಥದ್ದು ಒಂದು ಬೆಳೆ ಅಂದ್ರೆ ಬಾಳೆ. ಸರ್. ಬಾಳೆ ಬೆಳೆದ್ರೆ ಬಂಗಾರ ಅಂತಾರೆ ಸರ್. ಬೆಳೆದೈತಿ. ಬೆಳೆದೈತಿ ಸರ್. ಸರ್ ಇದು ಇದು ಏಲಕ್ಕಿ ಬಾಳೆ ಏನು 30ರಿಂದ 25-30 ರೂಪಾಯಿ ಮಾರಿದ್ರು ಲಾಭ ಸರ್. 25-30 ರೂಪಾಯಿ ಮಾರಿದ್ರು ಲಾಭ. ಎಷ್ಟು ಟನ್ ಆಗುತ್ತೆ ಸರ್ ಅಂದಾಜು ಇಳುವರಿ? ಒಂದು ಏನಿಲ್ಲ, ಒಂದು ಗಿಡ 300 ರೂಪಾಯಿ 350 ರೂಪಾಯಿ ಸಿಕ್ಕರೂ ಲಾಭ ಆಗುತ್ತೆ. ಎಷ್ಟಾಗುತ್ತೆ ಸರ್ ಟೋಟಲ್? ಈಗ ನನ್ನ ಈ ಪಟ್ಟಿಯಲ್ಲಿ ಒಂದು 1000 ಗಿಡ ಅದಾವ ಸರ್. ಒಂದು ಏನಿಲ್ಲ ಅಂದ್ರೆ ಒಂದು ಅರೌಂಡ್ 10 kg ಹಿಡಿದ್ರೂ ಒಂದು ಎಷ್ಟಂದ್ರೆ ಒಂದು 10 ಟನ್ ಬರುತ್ತೆ. 10 ಟನ್ ಎಷ್ಟಾಗುತ್ತೆ? ಒಂದು 3.5-4 ಲಕ್ಷ ಆಗ್ಬೋದು. ನನ್ನ ಲೆಕ್ಕಕ್ಕೆ ಬರೀ 25-30 ರೂಪಾಯಿ ಹಿಡಿದು. ಸರ್ ಖರ್ಚು ಎಷ್ಟು? ಖರ್ಚು ನಾನು ಗಡ್ಡಿ ಹಚ್ಚಿನಕ್ಕೆ ಒಂದು 50,000 ಬಂದಿದೆ ಸರ್. ಈಗ ಎಲ್ಲ ಸರ್ ಇದು ಸಸಿ ಹಚ್ಚಿದ್ರೆ ಮತ್ತೆ ಸಸಿಗೆ 25 ರೂಪಾಯಿ ಸರ್ ಏಲಕ್ಕಿ ಬಾಳೆ. ನಾನು ಗಡ್ಡಿ ಹಚ್ಚಿನಲ್ಲ 8 ರೂಪಾಯಿ ಒಂದು ಗಡ್ಡಿ ಬಿಸಾವ ನಂಗೆ. ಏನಂದ್ರೆ ಇದಕ್ಕೊಂದು ಎಷ್ಟಪ್ಪ ಅಂದ್ರೆ ಒಂದು 8,000 ರೂಪಾಯಿ ಗಡ್ಡಿ ತಾವ ಬಂದವು ಸರ್. ಒಂದು 25-30 ರೂಪಾಯಿ ಫರ್ಟಿಲೈಸರ್, ಮತ್ತು ಇವು ಸ್ವಲ್ಪ ರೂಟಾವೇಟ್ರ್ ಓಡಿಸೋದು, ಗುನ್ನಿ ಕೊಯ್ಸೋದೆಲ್ಲ ಅಂದ್ರೆ ಒಂದು 50-55,000 ಬಂದೈತೆ ಸರ್. ಒಂದು 55,000 ಖರ್ಚರೆ ಒಂದು 3-4 ಲಕ್ಷ ಸರ್. ಲಾಸ್ ಆಗಿರ? ಇಲ್ಲ ಸರ್, ಲಾಸ್ ಏನಾಗಿಲ್ಲ. ಆಗಿಲ್ರಿ? ಇಲ್ಲ ಸರ್. ಸರ್ ಕೃಷಿ ಲಾಸ್ ಅಂತಾರ, ನೀವು ಲಾಸ್ ಆಗಿಲ್ಲ ಅಂತೀರಿ? ಇಲ್ಲ ಸರ್, ಲಾಸ್ ಏನಾಗಿಲ್ಲ ಸರ್. ನಾವು ಹಾಕಿರೋ ಬಂಡವಾಳ ಲಾಸ್ಟಿಗೆ ನಾವು ಹಾಕಿರೋ ಬಂಡವಾಳ ಬಂದ್ಬಿಡ್ತಿದ್ರೊಳಗೆ. ಕೊನೆಗೆ ನಾವು ಹಾಕಿ ಬಂಡವಾಳ ಕೈ ಕೊಡುತ್ತೆ. ಸರ್. ಪೂರ್ತಿ ಲಾಸ್ ಅಂತ ಮಾಡೋದು. ಸರ್ ಈ ಕಳೆ ನಿರ್ವಹಣೆ ಹೆಂಗೆ ಮಾಡ್ತೀರಿ? ಕಳೆ ನಿರ್ವಹಣೆ ಏನಿಲ್ಲ ಸರ್. ಇದೇನಪ್ಪ ಅಂದ್ರೆ ಒಂದು 3 ತಿಂಗಳವರೆಗೂ ಕಳೆ ಬರುತ್ತೆ ಸರ್ ಇದ್ರೊಳಗೆ. ಅಲ್ಲಿವರೆಗೂ ನಾವೇನು ಮಾಡ್ತೀವಿ, ನಡಕ್ಕೆಲ್ಲ ರೂಟ್ ರೈಡ್ ಓಡಿಸ್ಬಿಡ್ತೀವಿ. ಅದೇನು ಸಾಲಲ್ಲಿ ಇರುತ್ತೆ ಆ ಇದು ಗಿಡ ಸುತ್ತ ಮಾತ್ರ ತೆಗಿಸ್ಬಿಡ್ತೀವಿ ಸರ್. ರೂಟ್ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಏನಾದ್ರು ರೂಟಾವೇಟ್ರ್ ಓಡಿಸ್ತೀವಲ್ಲ, ಆ ಗಿಡದ ಸುತ್ತ ಮಾತ್ರ ಕಳೆ ಉಳಿದಿರುತ್ತೆ, ಅದನ್ನ ಮಾತ್ರ ನಾವು ಆಳಚ್ಚಿ ತೆಗಿಸ್ಬಿಡ್ತೀವಿ.
ಸರ್ ಸಾವಯವ ಏನಾದರೂ ಬೆಳಿತೀರ ಅಂದ್ರೆ ಸಾವಯವಾಗಿ ಇದಕ್ಕೆ ಗೊಬ್ಬರ ಹಾಕಿ? ಹಾಂ ಸರ್, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. ಅದೇ ಬಿಟ್ಟರೆ ಸರ್? ಅದು ಬಿಟ್ಟರೆ ಮತ್ತೆ ಆಕಳದು ಈ ಗೋಮೂತ್ರವಲ್ಲ ಇದು ಮಾಡ್ತೀವಿ ಸರ್. ಸರ್ ಏನು ಗೋನಂದ ಜಲ ಆಗಿರ್ಬೋದು, ಫಿಶ್ ಟಾನಿಕ್ ಆಗಿರ್ಬೋದು, ಇಲ್ಲ ಸರ್, ಇಂಥವೇನಾದರೂ ಕೊಟ್ಟಿಲ್ಲ ಅಂತ ಸರ್. ಮೈಕ್ರೋ ಆರ್ಗಾನಿಸಮ್ ಇವು ಮೈಕ್ರೋ ಬಯೋನೆಂಟ್ಸ್ ಯೂಸ್ ಮಾಡ್ತೀವಿ ಸರ್. IPL ಕಂಪ್ನಿ ಯೂಸ್ ಮಾಡಿದ್ದೀವಿ ಸರ್. ಅವು ಚೆನ್ನಾಗಿ ರಿಸಲ್ಟ್ ಅದಾವೆ. ಹಾಗೆ ನೀವು ಜಾಸ್ತಿ ಹೊತ್ತು ರಾಸಾಯನಿಕಕ್ಕೆ ಜಾಸ್ತಿ ಸ್ವಲ್ಪ ಹೊತ್ತು ಕೊಡ್ತೀರಿ? ಹಾಂ, ರಾಸಾಯನಿಕನೂ ಕೊಡ್ತೀವಿ ಸರ್. ನಾವು ಇದಕ್ಕೆ ಕೊಟ್ಟಿಗೆ ಗೊಬ್ಬರ, ಯಾಕಂದ್ರೆ ಸ್ವಲ್ಪ ಭೂಮಿನೂ ಫಲವತ್ತತೆ ಇದೆ ಸರ್. ನಾವು ಹೆಂಗಂದ್ರೆ ಇವೆಲ್ಲ ಹೊಲ ಏನ್ ಮಾಡ್ಬಿಟ್ಟಿವಿ ಅಂದ್ರೆ ಬಳಿ ಹೊಲ ಹಾಕಂತ ಎಲ್ಲಿ ಬೆಳೆ ಹಾಕಂತ ಬಂದ್ಬಿಟ್ಟಿವಿ ಸರ್. ಇದಕ್ಕೆಲ್ಲ ಎಲ್ಲಿ ಬೆಳೆ ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ 7 ಇಂದ 8 ವರ್ಷ ನಾವೇನ್ ಮಾಡಿರ್ತೀವಿ, ಇದಕ್ಕೆ ಗೊಬ್ಬರ ಕಡ್ದಿರ್ತೀವಿ ಸರ್. ಸಗಣಿ ಗೊಬ್ಬರ ಹಾಕಿರಿ? ಇದಕ್ಕೆ ನಾವು ಏನಪ್ಪಾ ಅಂದ್ರೆ ಎಷ್ಟಂದ್ರೆ 2 ಸಲ ಗೊಬ್ಬರ ಅಷ್ಟೇ ಕೊಟ್ಟಿನಿ ಸರ್. ನಾನು 4 ಒಳ್ಳೆ ಬೆಳೆ ಸರ್. 2 ಸಲ ಕೊಟ್ಟಿದ್ದೀನಿ ಸರ್ ನಾನು ಇವತ್ತವರೆಗೂ ಇಲ್ಲಿಗೆ. ಇನ್ನು ಮತ್ತೆ ಅದ್ರ ಮೀರಿ ಏನು ಕೊಟ್ಟೇ ಇಲ್ಲ ನಾನು ಸರ್. ಹಂಗಂದ್ರೆ ಕ್ರಾಪ್ ಅವಾಗ ಚೇಂಜ್ ಮಾಡ್ತಾರೆ? ಹಾಂ ಸರ್, ಕ್ರಾಪ್ ಚೇಂಜ್ ಅದೇ ಮೇಜರ್ ಕಾರಣ ಇಳುವರಿಗೆ. ಸರ್ ಬೇರೆ ಯುವ ರೈತರಿಗೆ ಏನು ಹೇಳ್ತೀರಿ ಸರ್ ನೀವು, ನಿಮ್ಮ ಅನುಭವನ? ಸರ್, ಇದು ಕೃಷಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಕೃಷಿ ಮಾಡ್ಬೋದು. ಮಾಡಿ ಏನಪ್ಪ ಅಂದ್ರೆ ಒಂದು ಸೈಡ್ಗೆ ನಾವು ಒಂದು ಜಾಬ್ ಮಾಡ್ಕೊಂತಾನೆ ಕೃಷಿ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಬ್ಯಾಕಪ್ ಇರ್ಬೇಕು ಸರ್ ಏನಿದ್ರು. ಈಗ ಪ್ರತಿ ಸಲ ಈಗ ನೋಡಿ ಸರ್, ಕೆಲವೊಂದ್ಸಲ ಟೈಮಿಗೆ ಗೊಬ್ಬರ ಕೊಡ್ಬೇಕಾಗ್ತಿರುತ್ತೆ. ಅವಾಗ ನಮ್ಮ ಹತ್ರ ದುಡ್ಡು ಇರಲ್ಲ. ಯಾರು ಕೇಳಿದ್ರೆ ಸ್ವಲ್ಪ ಸಾಲ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅದೇ ನಮ್ಮ ಕೈಯಾಗ ಜಾಬ್ ಇತ್ತಪ್ಪ ಅಂದ್ರೆ ಅದೇ ಅಮೌಂಟ್ನ ನಾವು ಇದಕ್ಕೆ ಯೂಸ್ ಮಾಡ್ಕೋಬಹುದು. ಇದ ಯೂಸ್ ಮಾಡ್ಕೊಂಡಿವಪ್ಪ ನಾಳೆ ಪೂರ ಬಂದಾಗಿದೆಲ್ಲ ಗಂಟಾಗಿ ಬರುತ್ತೆ ಸರ್ ಅಷ್ಟೇ. ಓ, ನೀವು ಹಾಕಿದ್ದು ಬರುತ್ತಾ ಮತ್ತೆ ಇದ್ದದ್ದು ಬರುತ್ತಾ? ಹಂಗ ಸರ್, ಹಂಗಾಗಿ ಎರಡೂ ಬರುತ್ತೆ. ಏನಪ್ಪ ಅಂದ್ರೆ ಸ್ವಲ್ಪ ಸೈಡ್ ಒಂದು ಏನಾದ್ರು ಕೆಲಸ ಮಾಡ್ತಿರ್ಬೇಕು ಸರ್. ಮಾಡಿದ್ದು ಅಂದ್ರೆ ಕೆಲಸ ಇದಾಗುತ್ತೆ ಸರ್. ಒಬ್ಬ ಮನುಷ್ಯ ಎರಡೂ ಮಾಡೋಕ್ಕಾಗತ್ತೆ? ಕೃಷಿ ಮತ್ತು ಜಾಬ್ ಮಾಡ್ಬೋದ್ರೆ ಪಾಸಿಬಿಲಿಟಿ ಇದೆ. ಅಂದ್ರೆ ಇವತ್ತಿನ ತಾಂತ್ರಿಕತೆಗಳನ್ನ ಅಳವಡಿಸ್ಕೊ. ಹಾ ಸರ್, ಏನಪ್ಪಾ ಅಂದ್ರೆ ಸ್ವಲ್ಪ ಲೋಕಲ್ ಏರಿಯಾದಾಗಿದ್ವಿ ಅಂದ್ರೆ ಇದು ಇರಲ್ಲ ಸರ್, ಮಾಡ್ಬೋದು ಈಸಿಯಾಗಿ. ಬೇರೆ ಕಡೆ ಇದ್ದಕ್ಕೆ ಸ್ವಲ್ಪ ತ್ರಾಸ ಅನ್ಸುತ್ತೆ. ಹಂಗಾಗಿ ಇಲ್ಲೇ ಲೋಕಲ್ ಇದ್ವಪ್ಪ ಅಂದ್ರೆ ಮಾಡ್ಬೋದು, ಕೃಷಿನೂ ಮಾಡ್ಬೋದು, ಅದನ್ನು ಮಾಡ್ಬೋದು. ಇದೇನ್ ಸರ್, ನಮ್ಗೆ ಬಾಳೆ ನಿರ್ವಹಣೆ ಮಾಡೋದಂತ್ರ ಪ್ರಾಬ್ಲಮ್ ಅನ್ಸಲ್ಲ. ಏನಂದ್ರೆ 3 ತಿಂಗಳವರೆಗೆ ಅಷ್ಟೇ. ನಮ್ಗೆ ಒಂದ್ಸಲ ಡ್ರಿಪ್ ಸ್ಟಾರ್ಟ್ ಆತಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಇವು ಗುನ್ನಿ ಕೊಯ್ಯೋದಕ್ಕೆ ಸ್ವಲ್ಪ ಕಳೆ ನಿರ್ವಹಣೆ ಅಷ್ಟೇ ಇರುತ್ತೆ. ಮತ್ತೆ ಸ್ವಲ್ಪ ಗೊಬ್ಬರ ಅಂತ ಈ ಸಂಡೆ ಗಿಂಡೆ ಹಿಂಗೆ ಎಲ್ಲ ರಜೆ ದಿನಗಳಲ್ಲಿ ನಾವು ಮಾಡ್ಕೋಬಹುದು. ಗೊಬ್ಬರ ಕೊಟ್ಕೋಬಹುದು. ಅದಕ್ಕೊಂದು ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಪ್ರಕಾರ ಮಾಡಿದ್ರೆ ಆಗುತ್ತೆ. ಮಾಡಿದ್ರೆ ಅಂದ್ರೆ ಒಂದು ಒಳ್ಳೆ ಬೆಳೆ ತೆಗಿತೀರಿ ಸರ್? ಹಾಂ ಸರ್, ಆಗುತ್ತೆ. ನೋಡಿ ಸ್ನೇಹಿತರೆ, ಒಬ್ಬ ಯುವ ರೈತರು, ಒಳ್ಳೆ ಎಜುಕೇಟೆಡ್ ಇಂಜಿನಿಯರ್, ಇವತ್ತು ಅವರು ಬಾಳೆನ ಕೃಷಿನ ಅವ್ರು ನೋಡ್ರಿ ಅದ್ಭುತ ಅಂತಲೇ ಹೇಳ್ಬೋದು. 2 ಥರ ಬಾಳೆ, ಒಂದು ಪಚ್ಚ ಬಾಳೆ ಮತ್ತು ಏಲಕ್ಕಿ ಬಾಳೆ ಎರಡೂ ಬೆಳೆದಾರೆ. ಮತ್ತು ಎರಡರಲ್ಲಿ ಅದು ಇಳುವರಿ ವ್ಯತ್ಯಾಸ ಏನಂತನೂ ಅವ್ರು ಕಂಡ್ಕೊಂಡ್ರೆ. ಅಂದ್ರೆ ಪಚ್ಚ ಬಾಳೆ ಜಾಸ್ತಿ ಇಳುವರಿ ಬರುತ್ತೆ, ಏಲಕ್ಕಿದ ಕಡಿಮೆ ಬರುತ್ತೆ. ಅದರಿಂದ ನಮಗೆ ಏನಂದ್ರೆ ರೇಟ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಆಮೇಲೆ ಇದು ಏಲಕ್ಕಿ ಬೆಳೆದೇನು ವಿಶೇಷಪ್ಪ ಅಂತಂದ್ರೆ ಚಿಕ್ಕ ಮಕ್ಕಳೆಲ್ಲ ತಿನ್ಬೋದು, ಕಫ ಆಗಲ್ಲ, ಪೂಜೆ ಇದಕ್ಕಂತ ಈ ಥರ ಬಳಸ್ತಾರೆ. ಹಾಗಾಗಿ ವೈಜ್ಞಾನಿಕ ಹೇಳ್ಬೇಕಂದ್ರೆ ಅದು ರೇಟ್ ಜಾಸ್ತಿ ಬರೋ ಕಾರಣನೇ ಇದು ಹೊರತು ಪಚ್ಚೆ ಬೆಳೆಯಲ್ಲಿ ಸ್ವಲ್ಪ ಇದು ಅಂತ ಒಂದು ಔಷಧಿ ಗುಣ ಅದರಲ್ಲಿ ಜಾಸ್ತಿ ಐತೆ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಧನ್ಯವಾದ.